ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಡೆದ ಕೆಪಿಎಸ್ಸಿ ಎಸ್ಡಿಎ ನಿರೀಕ್ಷಿತ ಕಟ್ ಆಫ್ 2026 ಕುರಿತು ವರ್ಗವಾರು ಸೇಫ್ ಸ್ಕೋರ್ ಎಷ್ಟಿರಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಯಾವ ವರ್ಗಕ್ಕೆ ಎಷ್ಟು ಅಂಕಗಳು ಬೇಕು, ಕಟ್ ಆಫ್ ಎಷ್ಟು ನಿಲ್ಲಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ಕಟ್ ಆಫ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ ವೀಕ್ಷಕರೇ. ಸೊ ಹಾಗಾಗಿ ಬನ್ನಿ, ಹಾಗಿದ್ದಲ್ಲಿ ಯಾವ ಕೆಟಗರಿಗೆ ಎಷ್ಟು ಸ್ಕೋರ್ ಸೇಫ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಡಿಸ್ಕಷನನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇಫ್ ಪಾಸಿಬಲ್ ಈ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡಿ. ಅದರ ಜೊತೆಗೆ ನೀವು ನಿಮ್ಮ ಪೇಪರ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ನೀಡಿ. ನೀವು ಬರೆದಿರುವ ಪೇಪರ್ ಸ್ಕೋರ್ ಚೆಕ್ ಮಾಡಿರ್ಬೋದು ಈಗ ತನಕ. ಸೊ ಹಾಗಾಗಿ ಎಷ್ಟು ಸ್ಕೋರ್ ಆಗುತ್ತೆ ಸೊ ಗೊತ್ತಾಗುತ್ತೆ ಕಮೆಂಟ್ನಲ್ಲಿ. ಕಾಂಪಿಟೇಷನ್ ಲೆವೆಲ್ ಹೇಗಿರಬಹುದು ಅನ್ನೋದ್ರ ಬಗ್ಗೆ ಸೊ ಕಮೆಂಟ್ ಮಾಡಿ ವೀಕ್ಷಕರ, ದಯವಿಟ್ಟು ಬನ್ನಿ. ಹಾಗಿದ್ದಲ್ಲಿ ಎಕ್ಸ್ಪೆಕ್ಟೆಡ್ SDA ಕಟ್ ಆಫ್ ಅಪ್ರಾಕ್ಸಿಮೇಟ್ಲಿ ಹೇಗಿರ್ಬೋದು ಅಂತ ನೋಡ್ತಾ ಬಂದರೆ, ಜನರಲ್ ಮೆರಿಟಿಗೆ 155ರಿಂದ 165ಕ್ಕೆ ನಿಲ್ಲಬಹುದು ಒಂದು ಹೋಪ್ ಇದೆ. ಲಾಸ್ಟ್ 2 ಟೈಮ್ಸ್ 2019 2025ರಲ್ಲಿ SDA ಎಕ್ಸಾಮಿನೇಷನ್ ಆಗಿತ್ತು, ಅದರಲ್ಲಿಯೂ ಕೂಡ ಈ ರೇಂಜ್ನಲ್ಲೇ 1 ಅಥವಾ 2 ಮಾರ್ಕ್ಸ್ ವೇರಿಯೇಷನ್ ಆಗಿ ಇರಬಹುದು ವೀಕ್ಷಕರೇ. ಸೊ ಹಾಗಾಗಿ ಮೇ ಬಿ 155 to 165 ಒಂದು ರೇಂಜ್. OBCಯಲ್ಲಿ 2A 2B 3A ಮತ್ತು 3Bಗೆ 145 to 155 ರೇಂಜ್ನಲ್ಲಿ ಇರ್ಬೋದು. ಆದಮೇಲೆ SC ಕ್ಯಾಟಗರಿಗೆ 130 to 140, STಗೆ 120 to 130, EWSಗೆ 145 to 155, PWD 105 to 120. ಸೊ ಕೆಟಗರಿ 1ಗೂ ಕೂಡ ಐ ಥಿಂಕ್ ಇದೆ 105 to 120 ಈ ರೇಂಜ್ನಲ್ಲಿನೇ ಇರಬಹುದು ಅನ್ನೋದ್ರ ಬಗ್ಗೆ ಒಂದು ಅಂದಾಜಿಸಲಾಗಿದೆ. ಸೊ ಹಾಗಾಗಿ ನೀವು ನಿಮ್ಮ ಸ್ಕೋರ್ ಎಷ್ಟಾಗಿದೆ, ಕೀ ಆನ್ಸರ್ ಚೆಕ್ ಮಾಡಿದ ಮೇಲೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಬೇರೆ ಏನಾದರೂ SDA ಕುರಿತು ಅಫಿಷಿಯಲ್ ಕೀ ಆನ್ಸರ್ಸ್ ಬಗ್ಗೆ ಅಪ್ಡೇಟ್ಸನ್ನು ನೀಡ್ತಾ ಬರ್ತೀನಿ ವೀಕ್ಷಕರೇ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.